ನಡೆಯುತ್ತಿತ್ತು. ಆನಂದದವಾಗಿ ಭಜನೆ ನಡೀತಾ ಇತ್ತು, ಪೂಜೆ ಆಗುತ್ತಿತ್ತು. ರಾತ್ರಿ ಕಳೆದು ಮರುದಿನ ಬೆಳಗ್ಗೆ ಪ್ರಸಾದ ಹಂಚುತ್ತಿದ್ದರು. ಅದು ರಾಮಕೃಷ್ಣರ ಕೋಣೆಗೆ ಪ್ರಸಾದ ಬರುತ್ತಿತ್ತು. ಅದೇಕೋ ಆ ದಿನ ಪ್ರಸಾದ ಬರಲೇ ಇಲ್ಲ. ಶ್ರೀ ರಾಮಕೃಷ್ಣರು ಅಣ್ಣನ ಮಗನಾದ ರಾಮಲಾಲ ಕಾಳಿ ಪೂಜೆಯನ್ನು ಮಾಡುತ್ತಿದ್ದ. ಪ್ರಸಾದ ಪದೇ ಪದೇ ಹೇಳಿ ಕಳಿಸಿದರು. ಪಕ್ಕದಲ್ಲಿ ಇದ್ದ ಯೋಗಿ ಇದೇಕೆ ಪ್ರಸಾದಕ್ಕೆ ಈ ರೀತಿ ಒತ್ತಡ ಮಾಡುತ್ತಿದ್ದಾರೆ ರಾಮಕೃಷ್ಣರು ಎಂದುಕೊಂಡ. ಅಲ್ಲದೆ ದೇವಸ್ಥಾನದ ಹತ್ತಿರ ಹೋಗಿ ಕೇಳಿದರು. ಒಂದು ದೊಡ್ಡ ತಟ್ಟೆಯಲ್ಲಿ ಹಣ್ಣು ಕಳಿಸಿಕೊಟ್ಟರು. ಯೋಗಿ ಮನಸ್ಸಿನಲ್ಲೇ ಇದು ಕಾಡುತ್ತಿತ್ತು. ಯಾತಕ್ಕೋಸ್ಕರ ಪ್ರಸಾದಕ್ಕೆ ಇಷ್ಟು ಬಲವಂತ ಮಾಡಿದರು ರಾಮಕೃಷ್ಣರು ಎಂದು. ಪ್ರಸಾದಕ್ಕೆ ಇಷ್ಟೆಲ್ಲ ಒದ್ದಾಡಿದೆ ಅಂದುಕೊಂಡೆಯಾ? ಅದಕ್ಕೆ ಕಾರಣ ಇದೆ. ಈ ದೇವಸ್ಥಾನದ ಕಟ್ಟಿಸಿದ ರಾಸಮಣಿಗೆ ಈ ರಾಸಮಣಿ ದೊಡ್ಡ ಭಕ್ತಿ. ಆಕೆಗೂ ಪ್ರಸಾದವನ್ನು ಕಳಿಸಬೇಕು, ಸಾಧು ಸಂತರಿಗೂ ಹಂಚಬೇಕು, ಬಂದ ಭಕ್ತರಿಗೆ ಕೊಡಬೇಕು. ಈ ಪ್ರಸಾದವನ್ನು ಅರ್ಚಕರು ಹಣಕ್ಕೆ ಮಾರಿಕೊಳ್ಳುತ್ತಿದ್ದಾರೆ ಎಂದು ಗೊತ್ತಾಯಿತು. ಬೇರೆಯವರಿಗೆ ಕಳಿಸಿಕೊಡುತ್ತಾರೆ ಎಂದು ನಾನು ಈ ರೀತಿ ಹೇಳಿದೆ ಎಂದು ಯೋಗಿನಿಗೆ ಅರ್ಥ ಮಾಡಿಕೊಂಡ. ಇನ್ನೊಂದು ಸಲ ಯೋಗಿ ಶ್ರೀರಾಮಕೃಷ್ಣನ ಹತ್ತಿರ ಬಂದಿದ್ದಾನೆ. ಪ್ರವಚನ ನಡೆಯುತ್ತಿತ್ತು. ಮುಗಿದ ಮೇಲೆ ಭಕ್ತರು ತಮ್ಮ ತಮ್ಮ ಮನೆಗಳಿಗೆ ತೆರಳಿದರು. ಇವರು ರಾಮಕೃಷ್ಣನ ಸಹಾಯಕ್ಕೆ ಕೋಣೆಯಲ್ಲಿ ಉಳಿಯುತ್ತಾನೆ. ಮಲಗಿದ್ದ ಅವನಿಗೆ ನಿದ್ದೆ ಹತ್ತಲಿಲ್ಲ. ಶ್ರೀರಾಮಕೃಷ್ಣರು ಅತ್ತ ಇತ್ತ ಓಡಾಡುತ್ತಾ ಹೊರಗೆ ಹೊರಟರು. ಇವನು ಎದ್ದು ನೋಡುತ್ತಾನೆ. ಇವರನ್ನು ಪರೀಕ್ಷೆ ಮಾಡಬೇಕು ಎಂದು. ಇವರು ಪಂಚವಟಿಯಿಂದ ಧ್ಯಾನ ಮಾಡುತ್ತಿರಬಹುದೇ ಅಥವಾ ಇನ್ನೀ ಎಲ್ಲಾದರೂ ಹೋಗಿರಬಹುದೇ ಎಂದು ಹೊರಬರುತ್ತಾನೆ. ನೋಡಿ, ಅವರು ಪಂಚವಟಿಯಿಂದ ಧ್ಯಾನ ಮುಗಿಸುತ್ತಾ ಬರುತ್ತಿರುತ್ತಾರೆ. ರಾಮಕೃಷ್ಣರು ನೋಡಿ ಭುಜ ಮುಟ್ಟಿ ಅವನನ್ನು ತಟ್ಟಿ ಭಯವಾಯಿತಾ ಯೋಗಿನ್ ಅಂತ ಕೇಳುತ್ತಾರೆ. ಅವರಿಗೆ ಅರ್ಥವಾಯಿತು. ಅವನನ್ನು ಕುರಿತು ಬೇಷ್, ಸಾಧುವನ್ನು ಹಗಲಲ್ಲಿ ಆಗಲಿ ರಾತ್ರಿ ಕೂಡ ಪರೀಕ್ಷಿಸಬೇಕು ಎಂದರು. ಅವನಿಗೆ ನೀನು ಮಾಡಿದ್ದು ಸರಿ. ಅವನಿಗೆ ಇಡೀ ರಾತ್ರಿ ನಿದ್ದೆ ಬರಲಿಲ್ಲ. ಒಂದು ಸಲ ಒಪ್ಪಿಗೆಯಾಗಿ ಮತ್ತೆ ಪರೀಕ್ಷೆ ಮಾಡಲು ಹೋಗಲಿಲ್ಲ. ಹಾಗಾದರೆ ನಾನು ಮಾಡಿದ ತಪ್ಪು ಇದು ಅಂತ ಅಂದ್ಕೊಂಡ. ಶ್ರೀ ರಾಮಕೃಷ್ಣರು ಹೇಳುತ್ತಾರೆ, ಯೋಗಿನ್ ಮುಂದೆ ತುಂಬ ಕಠೋರ ತಪಸ್ಸು ಮಾಡುತ್ತಾನೆ. ಈತನಿಗೆ ಶ್ರೀ ಮಾತೆಯವರೇ ದೀಕ್ಷೆ ಮಂತ್ರವನ್ನು ಕೊಡುತ್ತಾರೆ ಎಂದರು. ಆದ್ದರಿಂದ ಮಂತ್ರ ದೀಕ್ಷೆ ಪಡೆದ ಇವರೇ ಮೊದಲಿನವರು ಶ್ರೀ ಮಾತೆಯವರ ಶಿಷ್ಯರಾಗಿ ಮೊದಲನೆಯ ದೀಕ್ಷೆಯನ್ನು ಯೋಗಿಗೆ ಶ್ರೀ ಮಾತೆಯವರು ಕೊಡ್ತಾರೆ. ಚಿಕ್ಕ ವಯಸ್ಸಿನಲ್ಲಿ ಬಹಳ ಕಠಿಣವಾದ ತಪಸ್ಸು ಮಾಡಿದ. ಆದ್ದರಿಂದ ಇವರಿಗೆ ವಿವೇಕಾನಂದರು ಸ್ವಾಮಿ ಯೋಗಾನಂದಜಿ ಮಹಾರಾಜ್ ಎಂದು ಹೆಸರಿಟ್ಟರು. ಚಿಕ್ಕ ವಯಸ್ಸಿನಲ್ಲಿ ಕರಡುಬೇನೆಯಿಂದ ನರಳಿದರು. ಸ್ವಾಮಿ ಯೋಗಾನಂದರು 1899 28 ಮಾರ್ಚರಂದು ಮಧ್ಯಾಹ್ನ 3:10 ಸಮಾಧಿಯಲ್ಲಿ ಲೀನವಾದರು. ಸಾಯುವ ಮೊದಲು ಶ್ರೀ ಮಾತೆಯವರಿಗೆ ತಾಯಿ, ಬ್ರಹ್ಮ, ವಿಷ್ಣು, ಶಿವ ಹಾಗೂ ಶ್ರೀರಾಮಕೃಷ್ಣರು ನನ್ನನ್ನು ಕರೆದೊಯ್ಯಲು ಬಂದಿದ್ದಾರೆ ಅಮ್ಮ ಅಂತ ಶಾರದಾ ಮಾತೆಗೆ ಹೇಳ್ತಾರೆ. ಹೇಳಿ ಶ್ರೀ ಮಾತೆಯರ ಸೇವೆ ಮಾಡಿದ ಯೋಗಿ ಇಲ್ಲವಾದನು ಎಂದು ಶ್ರೀ ಮಾತೆಯವರು ಗುಳೋ ಎಂದು ಹತ್ತರು. ಯೋಗಿ ನನ್ನನ್ನು ಬಿಟ್ಟು ಹೋದ, ಇನ್ನಾರು ನನ್ನ ದೇವರನ್ನು ನೋಡಿಕೊಳ್ಳುವವರು ಎಂದು ಗೋಳಾಡಿದರು. ಯೋಗಾನಂದರೇ ನಿರ್ಯಾಣ ಹೊಂದಿದ ಮೊದಲ ಶಿಷ್ಯರು ಅಂದರೆ ಯೋಗಿಲ್ಲ. ಮೊದಲಿಗೆ ಉರುಳಿದವರು ಇವರೇ. ಆದ್ದರಿಂದ ಶ್ರೀ ಮಾತೆಯವರು ನಿಟ್ಟುಸಿರು ಬಿಟ್ಟು ಕಟ್ಟಡದ ಒಂದು ಇಟ್ಟಿಗೆ ಸಡಿಲವಾಯಿತು ಎಂದು ನಂದುಕೊಂಡ. ಸ್ವಾಮೀಜಿ ವಿವೇಕಾನಂದರು ಸಹ ತೊಲೆಯೊಂದು ಬಿದ್ದು ಹೋಯಿತು ಎಂದು ದುಃಖಿತರಾಗಿ 3 ದಿನಗಳ ಕಾಲ ರಾಮಕೃಷ್ಣ ದೇವಾಲಯಕ್ಕೆ ಹೋಗಲಿಲ್ಲ. ಎಲ್ಲ ಶಿಷ್ಯರಿಗೂ ಬಹಳ ದುಃಖವಾದಂತಹ ಮಹಾಪುರುಷರು ಯೋಗಾನಂದರು.